ಇನ್ನು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಪ್ರವಾಹ ಭೀತಿ ಉಂಟಾಗಿದೆ. ತುಂಗಭದ್ರಾ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆಗೊಳಿಸಿರುವುದರಿಂದಾಗಿ ಪ್ರವಾಹದ ಭೀತಿ ಉಂಟಾಗಿದೆ. 1,30,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆಗೊಳಿಸಲಾಗಿದೆ. ಎಲೆಬಿಚ್ಚಾಲಿ ಗ್ರಾಮದ ಬಳಿ ನದಿ ನೀರು ಬಂದಿದೆ. ರಾಯರ ಜಪದ ಕಟ್ಟೆ ಸುತ್ತಮುತ್ತ ನೀರು ನಿಂತ್ಕೊಂಡಿದೆ. 13 ವರ್ಷಗಳ ಕಾಲ ರಾಯರು ಜಪ ಮಾಡಿದಂಥ ಸ್ಥಳ ಈಗ ಮುಳುಗಡೆ ಆಗಿದೆ. ಜಪದ ಕಟ್ಟೆಯನ್ನು ನೋಡೋದಕ್ಕೆ ಬರುವ ಭಕ್ತರಿಗೆ ಈಗ ನಿರಾಸೆ ಉಂಟಾಗಿದೆ. ಜಪದ ಕಟ್ಟೆ ಸುತ್ತ ಏಡಿ ಹಾಗೂ ಹಾವುಗಳ ಕಾಟ ಕೂಡ ಶುರುವಾಗಿದೆ. ನೀರು ಹೆಚ್ಚಾಗ್ತಾ ಇದ್ದಂತೆ ಹಾವುಗಳು ಕೂಡ ಆ ಭಾಗದಲ್ಲಿ ಹೊರಬರ್ತಾ ಇದೆ. ಭಕ್ತರಿಗೆ ತೊಂದರೆ ಆಗದಂತೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ರಾಯರ ಜಪದ ಕಟ್ಟೆ ಸುತ್ತಮುತ್ತ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ದೂರದಿಂದ ದರ್ಶನವನ್ನು ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಮಲೆನಾಡಿನಲ್ಲಿ ಒಂದು ವಾರದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಲೆನಾಡಿನಲ್ಲಿ ಸುರಿದಂಥ ಮಳೆಯಿಂದಾಗಿ ಬಿಸಿಲನಾಡು ರಾಯಚೂರಿನಲ್ಲಿ ಈಗ ಪ್ರವಾಹದ ಭೀತಿ ಶುರುವಾಗಿದೆ. ನಾವಿವತ್ತು ರಾಯಚೂರು ತಾಲೂಕಿನ ಎಲೆಬಿಚ್ಚಾಲೆ ಅನ್ನುವಂಥ ಗ್ರಾಮದಲ್ಲಿದ್ದೇವೆ. ಈ ಒಂದು ಎಲೆಬಿಚ್ಚಾಲೆ ಗ್ರಾಮ ಪುಣ್ಯಕ್ಷೇತ್ರ. ಈ ಒಂದು ರಾಯರು ಜಪವನ್ನು ಮಾಡಿದಂಥ ಸ್ಥಳವಾಗಿದ್ದರಿಂದ ಮಂತ್ರಾಲಯಕ್ಕೆ ಬಂದಂಥ ಭಕ್ತರೆಲ್ಲರೂ ಕೂಡ ಈ ಒಂದು ಎಲೆಬಿಚ್ಚಾಲೆಗೆ ಬಂದು ರಾಯರು ಜಪವನ್ನು ಮಾಡಿದಂಥ ಜಪದ ಕಟ್ಟೆಯ ದರ್ಶನವನ್ನು ಮಾಡ್ಕೊಂಡು ಹೋಗ್ತಾರೆ. ಆದರೆ ಈಗ ನಿರಂತರ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಪ್ರವಾಹದ ಭೀತಿ ಶುರುವಾಗಿದೆ. ಆದರೂ ಕೂಡ ಪ್ರವಾಹದಿಂದ ಯಾವುದೇ ರೀತಿಯ ಸಮಸ್ಯೆ ಭಕ್ತರಿಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲೆಬಿಚ್ಚಾಲೆಯಲ್ಲಿ ಈಗಾಗಲೇ ಹಲವು ರೀತಿಯ ಸೂಚನೆಗಳನ್ನು ನೀಡಲಾಗಿದೆ. ಜೊತೆಗೆ ರಾಯರ ಜಪದ ಕಟ್ಟೆ ಏನಿತ್ತೋ, ಏಕಶಿಲಾ ಬೃಂದಾವನದ ಕಟ್ಟೆ ಏನಿದೆಯೋ ಆ ಕಟ್ಟೆ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ನೀರು ಬಂದಿದೆ. ಮೇಲ್ಭಾಗದಲ್ಲಿ ಮಾತ್ರ ಇನ್ನೂ ಕೂಡ ನೀರು ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ ತುಂಗಭದ್ರಾ ನದಿಯಿಂದ ಇನ್ನಷ್ಟು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬಿಡ್ತೇವೆ ಅನ್ನುವಂಥ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಬರುವಂಥ ಭಕ್ತರಿಗೆ ಕೆಳಭಾಗದಲ್ಲಿ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಆ ದರ್ಶನವನ್ನು ಸಂಪೂರ್ಣವಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಬಂದ್ ಮಾಡಿದ್ದಾರೆ. ಜೊತೆಗೆ ಯಾರೂ ಕೂಡ ನದಿ ತೀರಕ್ಕೆ ಇಳಿಬಾರ್ದು ಅನ್ನುವಂಥ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ದೂರದಿಂದ ಬೆಂಗಳೂರು ಬೇರೆ ಬೇರೆ ಕಡೆಯಿಂದ ಬಂದಂಥ ಭಕ್ತರು ಎಲ್ಲರಿಗೂ ಕೂಡ ನಿರಾಸೆ ಆಗ್ತಕ್ಕಂಥದ್ದು ಇಲ್ಲಿ ಕಾಣಬಹುದಾಗಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಏನೆಲ್ಲ ಸೂಚನೆಗಳನ್ನು ಭಕ್ತರಿಗೆ ನೀಡಲಾಗ್ತಾ ಇದೆ ಮತ್ತು ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮತ್ತು ನೀರು ಹೆಚ್ಚಾದರೆ ಏನೆಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೇಳ್ತೀನಿ. ಗುರುಗಳೇ, ಏನು ಹೇಳ್ತೀರಿ? ಈಗ ದಿನೇ ದಿನೇ ಮಲೆನಾಡಲ್ಲಿ ಮಳೆ ಆಗ್ತಾ ಇದೆ. ಹೀಗಾಗಿ ತುಂಗಭದ್ರಾ ನದಿ ತುಂಬಿ ಬರ್ತಾ ಇದೆ. ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ರಿ? ಈಗ ನೀವು ನೋಡ್ತಕ್ಕಂಥ ಬೃಂದಾವನ ಇದು ಬಿಚ್ಚಾಲಿ ಗ್ರಾಮ. ಇದು ರಾಯಚೂರು ಜಿಲ್ಲೆಯಲ್ಲಿ ಬರ್ತದೆ. ಈ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ತುಂಗಭದ್ರಾ ತುಂಬಿ ಬರ್ತಾ ಇದ್ದಾಳೆ, ಏನು ತೊಂದರೆ ಇಲ್ಲ. ಆದರೆ ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ. ಆದರೆ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಯಾವುದೂ ಆಗಲ್ಲ. ಯಾಕಂದರೆ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಕೆಳಗಡೆ ಹೋಗದಿರೋ ಹಾಗೆ ಅವರು ಏದೇ ರೀತಿಯಾಗಿ ಒಂದು ತೊಂದರೆ ಆಗಿರಬಾರ್ದು ಅಂತೇಳಿ ಅನುಕೂಲ ಮಾಡಿದ್ದಾರೆ. ಯಾವುದೇ ರೀತಿ ತೊಂದರೆ ಆಗಲ್ಲ. ಅಲ್ಲ, ಈಗ ಹಾವುಗಳು ಕೂಡ ಹೊರ ಬರ್ತಾ ಇದ್ದಾವೆ. ಯಾವ ಥರದ ಹಾವುಗಳಿದ್ದಾವೆ, ಏನು ಎಷ್ಟು ಪ್ರಮಾಣದಲ್ಲಿದ್ದಾವೆ ಇಲ್ಲೆಲ್ಲ? ಸರ್, ಹಾವು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಮಳೆ ಬಂದ ಹಾವೆಲ್ಲ ಬಂದೇ ಬರುತ್ತೆ. ಯಾಕಂದರೆ ತುಂಬ ಹಳೆಯ ಜಾಗ, ಹಾವುಗಳು ಬಂದೇ ಬರುತ್ತೆ. ಅದು ಯಾವುದೇನು ತೊಂದರೆ ಏನೂ ಆಗಿಲ್ಲ. ಆದರೆ ಬಂದಂಥ ಭಕ್ತರಿಗೆ ಹೆದರ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೆಳಗಡೆ ಹೋಗ್ದೇನೆ ಮೇಲಿಂದಲೇ ರಾಯರ ದರ್ಶನ ಮಾಡಿಸ್ತಾ ಇದ್ದೀವಿ. ಯಾವುದೇ ರೀತಿಯಾಗಿ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಓಕೆ, ಇದಿಷ್ಟು ಇಲ್ಲಿರ್ತಕ್ಕಂಥ ದೇವಸ್ಥಾನದ ಆಡಳಿತ ಮಂಡಳಿಯವರು ಹೇಳುವಂಥ ಮಾತಾಗಿದೆ. ಒಟ್ಟಲ್ಲಿ ಮಲೆನಾಡಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ತುಂಗಭದ್ರಾ ನದಿಯಲ್ಲಿ ಇನ್ನಷ್ಟು ಕೂಡ ಪ್ರವಾಹ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನದಿ ತೀರದ ಗ್ರಾಮಸ್ಥರು ಎಚ್ಚರದಿಂದ ಇರಬೇಕು ಅನ್ನುವಂಥ ಮಾತುಗಳು ಎಲ್ಲರಿಂದ ಕೇಳಿ ಬರ್ತಾ ಇದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.